ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಇದು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯ ಸಹಿ ಸಂಗ್ರಹಣಾ ಅಭಿಯಾನ. ನಿಮಗೋಸ್ಕರ ಬಳ್ಳಾರಿ ನಗರಕ್ಕೋಸ್ಕರ ಸಹಿ ಸಂಗ್ರಹಣಾ ಅಭಿಯಾನ ಅಂತ ಮಾಡ್ತಾರೆ. 1 ಲಕ್ಷಕ್ಕೂ ಮೇಲ್ಪಟ್ಟು ಸಹಿಗಳನ್ನ ತಗೊಂಡು ಬರ್ತಾ ಇದ್ದೀವಿ. ಇದು ಯಾತಕ್ಕೋಸ್ಕರ ಅಂದರೆ ಇವತ್ತು ಬಳ್ಳಾರಿ ನಗರದಲ್ಲಿ ಸಮರ್ಪಕವಾದ ಮೂಲಭೂತ ಸೌಲಭ್ಯಗಳಿಲ್ಲ. ಒಂದನೇದು. ಎರಡನೇದು, ಆದ್ಯತೆ ಮೇರೆಗೆ ಯಾವೊಂದು ಕೆಲಸ ಕೂಡ ಆಗ್ತಾ ಇಲ್ಲ. ಏನ್ ನಡೀತಾ ಇದೆಯಪ್ಪ ಬಳ್ಳಾರಿಯಲ್ಲಿ ಅಂದ್ರೆ ಗುಣಿ ಮುಚ್ಚೋದು, ಗುಣಿ ತೆಗೆಯೋ ಕೆಲಸ ಅಂತ ಹೇಳ್ತೀವಿ. ಯಾಕಂತಂದ್ರೆ ಇವತ್ತು ಜನ ಏನ್ ಬಯಸ್ತಾ ಇದಾರೆ ಬಳ್ಳಾರಿಯಲ್ಲಿ, ಮೊದಲನೇದಾಗಿ ರಿಂಗ್ ರೋಡ್ ಆಗ್ಬೇಕಂತ ನಾವು ಬಯಸ್ತೀವಿ. ಅದೇ ರೀತಿ ಶುದ್ಧ ಕುಡಿಯೋ ನೀರು ಕೊಡ್ರಿ. ಯಾಕಂತಂದ್ರೆ ಎಷ್ಟೋ ಕಡೆ ಇವತ್ತು ಕುಡಿಯೋ ನೀರು ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ. ಅದೇ ರೀತಿ ಎಲ್ಲೆಲ್ಲಿ ರಸ್ತೆಗಳು ಅಗಲ ಆಗ್ಬೇಕು, ಬ್ರಿಡ್ಜ್ಗಳೆಲ್ಲ ಅಗಲ ಆಗ್ಬೇಕು. ನಮ್ಮ ಮೋತಿ ಸರ್ಕಲ್ ಅಂತಲ್ಲಿ ಅದು ಆಗ್ಬೇಕು. ಇಂಥ ಕೆಲ್ಸಗಳು ಜನಕ್ಕೆ ಬೇಕಾಗಿರೋದು. ಆದ್ರೆ ನಮ್ಮ ಮಹಾನಗರ ಪಾಲಿಕೆ ಏನ್ ಮಾಡ್ತಾರಂದ್ರೆ ಯಾವುದು ಜನ ಕೇಳದೆ ಇರ್ತಕ್ಕಂಥ ಸರ್ಕಲ್ಗಳು, ನಮ್ಮ ಎದುರುಗಡೆ ಕಾಣ್ತಕ್ಕಂಥ ಸರ್ಕಲ್ ಇದೆ, ಇಲ್ಲಿಗೆ ಸುಮಾರು 2 ವರ್ಷ ಆಯ್ತು ಆ ಸರ್ಕಲ್ ತೆಗೆದ್ಬಿಟ್ಟು ಇವತ್ತಿಗೂ ಅದು ಕಾಮಗಾರಿ ನಡೆಸ್ತಾ ಹೋಗಿದ್ದಾರೆ. ಅದೇ ರೀತಿ SP ಸರ್ಕಲ್ ಅಂತ ಹೇಳ್ಬಿಟ್ಟು ಅಲ್ಲಿನೂ ಅದನ್ನ ಕೂಡಿ ತೆಗೆದ್ಬಿಟ್ಟು ದೊಡ್ಡ ಸರ್ಕಲ್ ಮಾಡಕ್ ಕೊಟ್ಟಿದ್ದಾರೆ. ಇಂಥವು ಮಾಡೋದ್ರಿಂದ ಏನ್ ಪ್ರಯೋಜನ? ಜನ ಏನ್ ಕೇಳ್ತಾರೆ ಆ ಕೆಲಸ ಆಗ್ಬೇಕು. ಸುರಕ್ಷತೆ ಇಲ್ಲ ಬಳ್ಳಾರಿ ನಾಗರಿಕರಿಗೆ. ಟ್ರಾಫಿಕ್ ಹೆಚ್ಚಾಗಿದೆ. ಬಳ್ಳಾರಿ ನಗರದಲ್ಲಿ ಭಾರಿ ವಾಹನಗಳು ಓಡಾಡ್ತಾ ಇದಾವೆ. ಅದೇ ರೀತಿ ಎಷ್ಟೋ ಕಡೆ ಇವತ್ತು ನಾಯಿಗಳು ಕಚ್ಚಿಬಿಟ್ಟು ಜನ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಾಗಿದೆ. ಅದೇ ರೀತಿ ಇವತ್ತು ಬಿಡಾಡಿ ದನಗಳಿಂದ ಕೂಡ ಎಷ್ಟೋ ಕಡೆ ಎಕ್ಸ್ಟೆಂಡ್ಸ್ ಆಗ್ತಾ ಇದಾವೆ. ಇದರ ಬಗ್ಗೆ ಇವತ್ತು ಕ್ರಮ ತಗೊಳ್ಳಿ ಅಂತ ನಾವು ಕೇಳ್ತಾ ಇದ್ವಿ. ಆದ್ರೆ ನಮ್ಮ ಕಾರ್ಪೊರೇಷನ್ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇವುಗಳ ಬಗ್ಗೆ ಯಾವ ರೀತಿ ಕೂಡ ಕಿಂಚಿತ್ತೂ ಕಾಳಜಿ ಇಲ್ಲ ಇವರು. ಅದಕ್ಕೆ ನಾವು ಇವತ್ತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಜನಕ್ಕೆ ನಾವು ಇವತ್ತು ಕರೆ ನೀಡ್ತಾ ಇದೀವಿ. ನಮ್ಗಿರೋ ದಾರಿ ಅಂತಂದ್ರೆ ಬಳ್ಳಾರಿ ಜನ ಓಣಿಗಳಲ್ಲಿ, ಬೀದಿಗಳಲ್ಲಿ, ತಮ್ಮ ಬಡಾವಣೆಗಳಲ್ಲಿ ನಿಮ್ಮ ಸಮಿತಿ ಮಾಡಬೇಕು, ಹೋರಾಟ ಮಾಡ್ಬೇಕು. ಇದೊಂದೇ ಮಾರ್ಗ ಇವತ್ತು. ಯಾಕಂತಂದ್ರೆ ನಮ್ಮ ಪ್ರತಿನಿಧಿಗಳಾಗಿರ್ಬೋದು, ಅಥವಾ ನಮ್ಮ ಆಡಳಿತ ಯಂತ್ರ ಆಗಿರ್ಬೋದು, ಅಥವಾ ನಮ್ಮ ಮಹಾನಗರ ಪಾಲಿಕೆ ಆಗಿರ್ಬೋದು, ಇವತ್ತು ಜನಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಜನಕ್ಕೆ ಏನ್ ಬೇಕಾಗಿದೆ ಅನ್ನೋದು ಇವ್ರಿಗೆ ಕಾಳಜಿ ಇಲ್ಲ. ಅದ್ರ ಬದಲಾಗಿ ನಮಗೆ ಇಚ್ಛೆ ಬಂದಂತೆ ಯಾವುದೇ ಯೋಜನೆ ಇಲ್ಲ ಅಂದ್ರೆ ಇಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ, ಯಾವುದೋ ಕುಡಿ ತೆಗೆದು ಕುಡಿಯೋ ಮುಚ್ಚೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ. ಆದ್ರಿಂದ ನಾವು ಇವತ್ತು 1 ಲಕ್ಷ ಸಹಿ ಸಂಗ್ರಹಣೆ ಮಾಡ್ತಾ ಇದ್ವಿ. ಇದರ ನಂತರ ಜುಲೈ 27ನೇ ತಾರೀಕಿದೆ ಗಾಂಧಿ ಭವನದಲ್ಲಿ ಬೃಹತ್ ಜನತೆ ಸಮಾವೇಶ ಮಾಡ್ತಾ ಇದ್ವಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಂತೇಳಿ ಇದಕ್ಕೆ ಬಳ್ಳಾರಿ ಜನ ಎಲ್ಲ ಸಹಕಾರ ಮಾಡ್ಬೇಕಂತ ಹೇಳ್ತಾ ಇದ್ವಿ. ನಾನು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಸಂಚಾಲಕ, ನನ್ನ ಹೆಸರು ಸೋಮಶೇಖರ ಗೌಡ. ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ನಾವು ಸಹಿ ಸಂಗ್ರಹ ಅಭಿಯಾನವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಜುಲೈ 27ನೇ ತಾರೀಕು ಇದೇ ಗಾಂಧಿ ಭವನದಲ್ಲಿ ಬೃಹತ್ ನಾಗರಿಕರ ಸಮಾವೇಶ ಇದೆ. ಇದಕ್ಕೆ ಪೂರಕವಾಗಿ ನಾವು ಕನಿಷ್ಠ 1 ಲಕ್ಷ ಸೈನ್ಗಳನ್ನ ಮಾಡಿಸಿ ಇದು ಜನಾಭಿಪ್ರಾಯ ರೂಪಿಸೋದಕ್ಕೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಬಳ್ಳಾರಿ ನಗರ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮೂಲ ಸೌಕರ್ಯಗಳು ಹದಗೆಟ್ಟೋಗಿದೆ. ಜನಗಳಿಗೆ ಉಸಿರುಗಟ್ತಾ ಇದೆ ಪರಿಸ್ಥಿತಿ. ಇಲ್ಲಿ ರಾಯಲ್ ಸರ್ಕಲ್ಗೆ ಬಂದ್ರೆ ಯಾಕಪ್ಪ ಇಲ್ಲಿ ಬಂದ್ವಿ ಅನ್ನುವಂಥ ಸ್ಥಿತಿ ಇವತ್ತು ಜನಗಳದ್ದು ಆಗಿದೆ. ಮತ್ತು ಈ ತರ ಪರಿಸ್ಥಿತಿ ಬಗ್ಗೆ ನಾವು ಬರೀ ಬೈಕೊಂಡ್ ಕೂತ್ರೆ ಆಗಲ್ಲ. ಇವತ್ತು ನಾಗರಿಕರು ನಾವು ಹೋರಾಟಕ್ಕೆ ಇಳಿಬೇಕು. ಅದೊಂದನೇ ಏಕೈಕ ಮಾರ್ಗ ಅಂತೇಳಿ ಬಳ್ಳಾರಿ ನಾಗರಿಕ ಸಮಿತಿ ಹಲವಾರು ಹೋರಾಟಗಳನ್ನ ರೂಪಿಸ್ತಾ ಈಗ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರು ಮಾಡ್ತಾ ಇದೀವಿ. ಇದಕ್ಕೆ ಜನತೆ ಸಂಪೂರ್ಣ ಬೆಂಬಲ ಕೊಡಬೇಕು. ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.